ಅಮ್ಮನ ಜೊತೆ ಮನಸ್ಫೂರ್ತಿಯಾಗಿ ಮಾತಾಡೋಕ್ಕಾಗ್ಲಿಲ್ಲ ಪಾಂಡುರಂಗ. ಮೈನಿಗೆ ಹೋದಾಗ್ಲೂ ಕೂಡ ಅವ್ರ ಜೊತೆ ಸರಿಯಾಗಿ ಮಾತಾಡ್ಲಿಲ್ಲ. ಇವತ್ತು ಇಲ್ಲಿಗೆ ಬಂದಾಗ್ಲೂ ಆಗಿಲ್ಲ. ಅತ್ತೆಗೆ ನಾನಂದ್ರೆ ಯಾಕಷ್ಟು ದ್ವೇಷ? ಈಗ ನಾನು ಏನು ಮಾಡಬೇಕು? ನನಗೆ ಅಜ್ಜಿ ಬಗ್ಗೆ ತುಂಬ ಆತಂಕ ಆಗ್ತಿದೆ. ನನಗೆ ಅಜ್ಜಿನ ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ. ಅಜ್ಜಿಗೆ ಹುಷಾರಿಲ್ಲ ಅಂತ ಇವ್ರಿಗೆ ಹೇಳಲ್ಲ. ಅಜ್ಜಿನ ನೋಡ್ಕೊಂಡು ಬರೋದಕ್ಕೆ ಒಪ್ಪಿಗೆ ಕೇಳ್ತೀನಿ. ಅವ್ರು ಅರ್ಥ ಮಾಡ್ಕೋತಾರೆ. ಅಜ್ಜಿ ಅಂದರೆ ಅವ್ರಿಗೂ ಕೂಡ ಇಷ್ಟ. ಏನಂದ್ರೆ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ನಮ್ಮಮ್ಮ ಮಾತಾಡ್ಬೇಡ. ನಮ್ಮಮ್ಮ ಚಿಕ್ಕಮ್ಮ ಅಲ್ಲಿ ಮನೆ ಕೆಲಸ ಮಾಡೋದಕ್ಕಾಗದೆ ಒದ್ದಾಡ್ತಾ ಇದ್ರೆ ನೀನ್ ಇಲ್ಲಿ ವಿಶ್ರಾಂತಿ ತಗೋತಿದ್ಯಾ? ನಿನಗ್ ಸ್ವಲ್ಪನೂ ಬುದ್ಧಿ ಇಲ್ವಾ? ಅಯ್ಯೋ ಇಲ್ಲ ಅಂದ್ರೆ ಅವರೇ ನನ್ನ ಹತ್ರ ಏನಂದ್ರು? ನಾವಿಬ್ರು ಕೆಲಸ ಮಾಡೋದಕ್ಕಾಗದೆ ಒದ್ದಾಡ್ತಾ ಇದೀವಿ, ಆದ್ರೂ ಪರವಾಗಿಲ್ಲ, ನೀನ್ ಹೋಗಿ ವಿಶ್ರಾಂತಿ ತಗೋ ಅಂತ ಹೇಳಿದ್ರ? ಏನಂದ್ರೆ ಅದು ನಿನ್ ನಡವಳಿಕೆ ನನ್ಗಿಷ್ಟ ಆಗ್ತಿಲ್ಲ ಸಕ್ಕು. ಏನಂದ್ರೆ ನಾನು ಹೇಳೋದ್ ಸ್ವಲ್ಪ. ಇನ್ನೇನು ಮಾತಾಡ್ಬೇಡ. ಯಾವಾಗ್ಲೂ ನೀನು ಕನಿಕರ ತೋರಿಸ್ತೀನಲ್ಲ, ನನ್ ತಪ್ಪದು. ಏನಂದ್ರೆ ನಾನು ಹೇಳೋದ್ ದಯವಿಟ್ಟು ಕೇಳಿ. ನಾನು ಹೇಳ್ತಿದ್ರೆ ಕೇಳಿಸ್ಕೊಳ್ದೆ ಹೊರಟೋದ್ರು. ನಾನು ಕೆಲಸ ಮಾಡದೆ ಇರೋಳಲ್ಲ ಪಾಂಡುರಂಗ. ಅತ್ತೆನೇ ತಾನೇ ಅವಾಗ್ಲೇ ನನ್ನ ಹೋಗು ಅಂತಂದಿದ್ದು. ಇವರು ನಾನು ಹೇಳೋದನ್ನ ಕೇಳಿಸ್ಕೊಳ್ದೆ ಹೊರಟೋದ್ರು. ಇನ್ನು ನನ್ನ ಅಜ್ಜಿನ ಹೇಗ್ ಭೇಟಿ ಆಗೋದು ಪಾಂಡುರಂಗ? ಹೇಗ್ ಭೇಟಿ ಆಗ್ಲಿ? ಉಮಾ, ಸಕ್ಕು ಎಲ್ಲಿ? ತಪ್ಪಾಗಿ ತಿಳ್ಕೊಬೇಡಮ್ಮ. ನಾನು ತವ್ರ ಮನೆಗೆ ಬರೋಕ್ಕಾಗಲ್ಲ. ಅತ್ತೆ, ಅವಳು ಸ್ವಲ್ಪ ಹೊತ್ತಾದ್ಮೇಲೆ ಬರ್ತೀನಿ ಅಂತ ಹೇಳಿದ್ಲು. ಕೆಲಸ ಆಯ್ತು ಅಂತ ನನ್ನ ಜೊತೆ ಬಂದಿಲ್ಲ. ಅತ್ತೆ, ನಿಮ್ ಬಗ್ಗೆ ಹೇಳಿದ ತಕ್ಷಣ ತುಂಬಾನೇ ಆತಂಕ ಪಟ್ಲು. ಮತ್ತೆ ನಂಗೋಸ್ಕರ ಅವಳು ಆತಂಕ ಪಡದೆ ಹೇಗಿರ್ತಾಳೆ? ನನ್ ಮುದ್ದಿನ ಮೊಮ್ಮಗಳಲ್ವಾ? ನಂಗೊತ್ತು, ಖಂಡಿತವಾಗಿಯೂ ಅವಳು ಓಡೋಡ್ ಬರ್ತಾಳೆ. ನೋಡ್ತಾ ಇರಿ. ಅರೆ ಹೌದು ಶಿವಪ್ಪ, ನಿಂಗ್ ಪಕ್ಕದ ಊರಲ್ಲಿ ಹರಿಕತೆ ಇದೆ ಅಲ್ವಾ? ಏನಿದು ಇನ್ನು ಇಲ್ಲೇ ಇದೆಯಲ್ಲ, ಹೊರಡು. ಅಮ್ಮ, ನಿಮ್ಗೆ ಆರೋಗ್ಯ ಸರಿಯಿಲ್ಲ ಅಂತ. ನಾನ್ ಚೆನ್ನಾಗಿದ್ದೀನಿ. ನಂಗೆ 1000 ಆನೆಗಳ ಬಲ ಬಂದಿದೆ. ನಿಜ. ಸಕ್ಕು ಬರ್ತಿದ್ದಾಳಲ್ವಾ? ನೀನು ನನ್ ಬಗ್ಗೆ ಏನೂ ಯೋಚನೆ ಮಾಡ್ಬೇಡ. ನನ್ನ ನೋಡ್ಕೊಳಕ್ಕೆ ಇಲ್ಲಿ ಉಮಾ ಇದ್ದಾಳೆ, ಸಕ್ಕು ಕೂಡ ಬರ್ತಿದ್ದಾಳೆ. ನೀನ್ ಧೈರ್ಯವಾಗಿ ಹೋಗ್ಬಾ. ನೋಡು ನೋಡು, ನಾನೀಗ ಎಷ್ಟು ಉತ್ಸಾಹದಿಂದ ಇದ್ದೀನಿ. ಹೊರಡು. ಗುಡಿಗೆ ತಡವಾಗಿ ಹೋಗ್ಬಾರ್ದು. ಹೋಗ್ಬಾ. ಆದ್ರೆ ಅಮ್ಮ, ನನ್ ಮನ್ಸ್ಯಾಕೋ ಸರಿ ಇಲ್ಲ. ನಾನಿದನ್ನೊಪ್ಪಲ್ಲ. ನಮ್ ಕರ್ತವ್ಯನ ನಾವು ಮರಿಬಾರ್ದು. ಈ ಮಾತನ್ನ ನೀನೇ ಅಲ್ವಾ ನಂಗೆ ಯಾವಾಗ್ಲೂ ಹೇಳ್ತಿರ್ತೀಯ? ಹೌದಾ? ಅದು ಅಲ್ದೆ ನೀನ್ ಬರ್ತೀಯ ಅಂತ ಅವ್ರೆಲ್ರೂ ಅಲ್ಲಿ ಕಾಯ್ತಿರ್ತಾರೆ. ನೀನ್ ಹೋಗಿ ಕೀರ್ತನೆಗಳನ್ನ ಹಾಡು. ಹೊರಡು. ಹೋಗು ಹೋಗು ಶಿವಪ್ಪ, ಹೋಗು. ಇವನಿಗೆ ಹೇಳು ಉಮಾ. ಹೌದು ಹೌದು ರೀ, ನೀವ್ ಹೋಗ್ ಬನ್ನಿ. ಇಲ್ಲಿ ಅತ್ತೆನ ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಿ ಅಲ್ವಾ? ನಾನು ಅಲ್ಲ, ನಾನು ಸಕ್ಕು. ಸಕ್ಕು ಬರ್ತಿದ್ದಾಳಲ್ವಾ? ಹೌದು, ನಾವಿಬ್ರು ನೋಡ್ಕೋತೀವಿ. ಶಿವಪ್ಪ, ನನ್ ಬಗ್ಗೆ ನೀನೇನು ಚಿಂತೆ ಮಾಡ್ಬೇಡ. ಹೊರಡು. ನಾನು ಆರೋಗ್ಯವಾಗೇ ಇದ್ದೀನಿ. ಅಯ್ಯಯ್ಯಪ್ಪೋ, ಈ ಬಾಬಾ ನಮ್ಮ ಯಜಮಾನ್ರಿಗಿಂತ ಕ್ರೂರಿಯಾಗಿದ್ದಾನೆ. ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ. ಲೇ ದಾಮು, ನೀನು ಹುಷಾರಾಗಿರ್ಬೇಕು ಕಣೋ, ಇಲ್ಲಾಂದ್ರೆ ನಿನ್ನ ಬೆಕ್ಕೋ ನಾಯಿನೋ ಮಾಡ್ಬಿಡ್ತಾನೆ. ನಿನ್ ಕತೆ ಅಷ್ಟೇ ಕಣೋ. ಅಯ್ಯಯ್ಯೋ, ಕ್ಷಮಿಸ್ಬಿಡಿ ಬಾಬಾ ಅವರೇ, ತಪ್ಪು ಮಾಡ್ಬಿಟ್ಟೆ. ಇನ್ಯಾವತ್ತೂ ಹೀಗೆ ಮಾಡಲ್ಲ.
ನೋವು ನೋವು ತಡ್ಕೊಳಕ್ಕಾಗ್ತಿಲ್ಲ, ಪ್ರಾಣ ಹೋಗೋ ಹಾಗಾಗ್ತಿದೆ, ಸತ್ ಹೋಗ್ತೀನಿ ಬಾಬಾ. ನಾನು ನಿನ್ನ ಸಾಯೋದಕ್ ಬಿಡಲ್ಲ, ನೀನು ಬದುಕೇ ಇರಬೇಕು. ನಾನು ಕೊಡೋ ಚಿತ್ರಹಿಂಸೆನ ಅನುಭವಿಸ್ಬೇಕು. ಇನ್ನೊಂದ್ಸಲ ಈ ತರ ತಪ್ಪು ಮಾಡಲ್ಲ ಅಂತ ಪ್ರಾಣ ಭಿಕ್ಷೆ ಕೇಳಬೇಕು. ಅಯ್ಯಯ್ಯೋ, ಕ್ಷಮಿಸ್ಬಿಡಿ ಬಾಬಾ ಅವರೇ, ತಪ್ಪು ಮಾಡಿಬಿಟ್ಟೆ. ಇನ್ಯಾವತ್ತೂ ಹೀಗೆ ಮಾಡಲ್ಲ. ನೋವು ನೋವು ತಡ್ಕೊಳಕ್ಕಾಗ್ತಿಲ್ಲ, ಪ್ರಾಣ ಹೋಗೋ ಹಾಗಾಗ್ತಿದೆ, ಸತ್ ಹೋಗ್ತೀನಿ ಬಾಬಾ. ನಾನು ನಿನ್ನ ಸಾಯೋದಕ್ ಬಿಡಲ್ಲ, ನೀನು ಬದುಕೇ ಇರಬೇಕು. ನಾನು ಕೊಡೋ ಚಿತ್ರಹಿಂಸೆನ ಅನುಭವಿಸ್ಬೇಕು. ಇನ್ನೊಂದ್ಸಲ ಈ ತರ ತಪ್ಪು ಮಾಡಲ್ಲ ಅಂತ ಪ್ರಾಣ ಭಿಕ್ಷೆ ಕೇಳಬೇಕು. ಮಹಾಕಣನ್ ಸನ್ನಿಧಿಯಲ್ಲೇ ಈ ತರ ಮಾತಾಡ್ತೀಯ ನೀನು? ಭಯ ಇಲ್ವಾ ನಿನ್ಗೆ? ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಬೇಕು. ಕ್ಷಮಿಸ್ಬಿಡಿ ಬಾಬಾ ಅವರೇ, ಒಂದೇ ಒಂದು ಲಡ್ಡು ತಗೊಂಡಿದ್ದೆ. ಲಡ್ಡು ತಗೋತೀಯಾ? ಮಹಾಕಳನಿಗೆ ನೈವೇದ್ಯ ಮಾಡೋದಕ್ ಮುಂಚೆನೆ ತಿಂದಿದ್ಯಾ? ಇದೆಂತ ದೊಡ್ಡ ಅಪರಾಧ ಅಂತ ಗೊತ್ತಾ? ನೀನ್ ತಿಂದ ಮೇಲೆ ಮಹಾಕಳನಿಗೆ ನೈವೇದ್ಯ ಇಡ್ಬೇಕಾ? ಈ ಆಶ್ರಮದಲ್ಲಿ ನನ್ನ ಒಪ್ಪಿಗೆ ಇಲ್ದೆ ಇರುವೆ ಕೂಡ ಅಲ್ಗಾಡಲ್ಲ. ತಪ್ಪು ಚಿಕ್ಕದಾದ್ರೂ ದೊಡ್ಡದಾದ್ರೂ ತಪ್ಪು ಮಾಡಿದ್ರೆ ಮಹಾಕಾಳ ಶಿಕ್ಷೆ ಕೊಡ್ತಾನೆ. ನಿನಗ್ ಶಿಕ್ಷೆ ಆಗ್ಲೇಬೇಕು. ತಪ್ಪಿದ್ದಲ್ಲ. ರತ್ನ ಮಾಣಿಕ್ಯ ವಜ್ರಗಳಿಗಿಂತ ಮಹಾಕಾಳನಿಗಿಡೋ ನೈವೇದ್ಯದ ಬೆಲೆ ತುಂಬಾ ಜಾಸ್ತಿ. ಮಹಾಕಾಳನ ಹತ್ರ ಸಿರಿ ಸಂಪತ್ತಿದಾವೆ, ಅವನಿಗೆ ಶರಣಾಗು, ಒಳ್ಳೇದಾಗತ್ತೆ. ಒಂದ್ ವೇಳೆ ದ್ರೋಹ ಮಾಡಿದ್ರೆ, ಮೋಸ ಮಾಡಿದ್ರೆ, ವಂಚನೆ ಮಾಡಿದ್ರೆ, ಬೆನ್ನಿಗ್ ಚೂರಿ ಹಾಕಿದ್ರೆ ಮಹಾಕಾಳ ಯಾವತ್ತೂ ಕ್ಷಮಿಸಲ್ಲ. ನಿನಗ್ ಶಿಕ್ಷೆ ಆಗತ್ತೆ, ಕಠಿಣವಾದ ಶಿಕ್ಷೆ ಆಗತ್ತೆ. ಬಾಬಾ ಅವರೇ, ಇನ್ಯಾವತ್ತೂ ಹೀಗೆ ಮಾಡಲ್ಲ. ದೊಡ್ಡ ಮನ್ಸು ಮಾಡಿ ಕ್ಷಮಿಸ್ಬಿಡಿ. ಆಗಲ್ಲ ಕಣೋ, ನಿನ್ನ 2 ಪಾದಗಳಿಂದ ರಕ್ತ ಧಾರೆ ಆಗ್ಬೇಕು. ಅಲ್ಲಿವರೆಗೂ ನೀನ್ ಅಲ್ಲೇ ನಿಂತಿರ್ಬೇಕು. ಎಲ್ರೂ ಈಗ ಪ್ರಮಾಣ ಮಾಡ್ಬೇಕು. ಏ ಭೈರವ, ಮೋಸ, ವಂಚನೆ, ನಂಬಿಕೆ ದ್ರೋಹ, ಕಳ್ಳತನ ಯಾವುದನ್ನು ಮಾಡಲ್ಲ ಅಂತ ಮಾತು ಕೊಡ್ಬೇಕು. ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ತೀವಿ. ಅಯ್ಯೋ, ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ತೀವಿ. ಜೋರಾಗಿ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ತೀವಿ. ಇನ್ನೂ ಜೋರಾಗಿ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ತೀವಿ. ಹಾ